ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮಗೆದೋನ್ ಯುದ್ಧ. ಅಧ್ಯಾಯ 7 ರಾಷ್ಟ್ರಗಳು ಒಟ್ಟುಗೂಡುವುದು ಮತ್ತು ದೇವರ ರೌದ್ರದ ಮಹಾ ಬೆಂಕಿಗಾಗಿ ಅಂಶಗಳ ಪೂರ್ವ ಸಿದ್ಧತೆ. ಪುಟ 230. ವರದಿಯು ತಿಳಿಸುವುದೇನೆಂದರೆ, ಜಪಾನ್ ಇದ್ದಕ್ಕಿದ್ದಂತೆ ಎಚ್ಚೆತ್ತುಕೊಂಡಿದ್ದು ಮಾತ್ರವಲ್ಲದೆ, ತ್ವರಿತವಾಗಿ ತನ್ನ ಕೈಗಾರಿಕೆಯ ಮಾದರಿಗಳಲ್ಲಿ ಪಾಶ್ಚಾತ್ಯೀಕರಣಕ್ಕೊಳಪಡಿಸಿತು ಹಾಗೂ ಜಪಾನಿಯರಿಗೆ ಅಮೆರಿಕದವರಿಗಿರುವ ಸೃಜನಶೀಲ ಸಾಮರ್ಥ್ಯವಿಲ್ಲದಿದ್ದರೂ ಅವರ ಅನುಕರಿಸುವ ಶಕ್ತಿಗಳು ಅದ್ಭುತವಾಗಿವೆ. ಅವರ ಜೀವನದ ಮಟ್ಟವು ಬಹಳ ಮಟ್ಟಿಗೆ ಯುಎಸ್ನವರಿಗೆ ಹೋಲಿಸಿದರೆ ಕೆಲಸಗಾರರಿಗೆ ಹೊಟ್ಟೆಗಿಲ್ಲದಿರುವುದಾಗಿದೆ ಹಾಗೂ ಅವರ ಕೆಲಸದ ವೇಳೆಯು ಸರಾಸರಿ ದಿನಕ್ಕೆ 12 ಗಂಟೆಗಳು. ನಿಪುಣ ಕೆಲಸಗಾರರಾದ ಕಮ್ಮಾರ, ಬಡಗಿ, ಮೇಸ್ತ್ರಿ, ಸಂಯೋಜಕರು, ದರ್ಜಿ ಮತ್ತು ಗಾರೆ ಕೆಲಸದವನು ಮುಂತಾದವರು ಜಪಾನಿನ ನಗರದಲ್ಲಿ ತಮ್ಮ ಹಣದ ಪ್ರಕಾರ 26 ರಿಂದ 33 ಸೆಂಟ್ಗಳನ್ನು ಪಡೆಯುತ್ತಾರೆ ಮತ್ತು ಕಾರ್ಖಾನೆ ಕಾರ್ಯನಿರ್ವಾಹಕನು ದಿನವೊಂದಕ್ಕೆ ನಮ್ಮ ಹಣದ ಪ್ರಕಾರ 5 ರಿಂದ 20 ಸೆಂಟ್ಗಳನ್ನು ಪಡೆಯುತ್ತಾನೆ ಮತ್ತು ಜಪಾನಿ ಬೆಳ್ಳಿ ಹಣ ಈ ಮೊತ್ತದ 2ರಷ್ಟು. ಆದರೆ ಕೃಷಿ ಕೆಲಸದವರು ಪಡೆಯುವಂತಹದ್ದು ತಿಂಗಳಿಗೆ $1.44. ವರದಿಯು ಮುಂದುವರಿಯುತ್ತದೆ. ಐರೋಪ್ಯರು ಮತ್ತು ಅಮೆರಿಕನ್ನರು ಬಂಡವಾಳ ಹೂಡಲು ಮತ್ತು ಕಾರ್ಖಾನೆಗಳಿಗಾಗಿ ಲಾಭ ತರುವ ಕ್ಷೇತ್ರಗಳನ್ನು ಗುರುತಿಸುತ್ತಿದ್ದಾರೆ. ಮೇಲ್ನೋಟಕ್ಕೆ 61 ಹತ್ತಿ ಗಿರಣಿಗಳು ಜಪಾನಿ ಕಂಪನಿಗಳಿಂದ ನಿಯಂತ್ರಿಸಲ್ಪಟ್ಟಿತ್ತು, ಆದರೆ ಐರೋಪ್ಯರಿಂದ ಪ್ರಾಯೋಜಿತವಾಗಿತ್ತು ಹಾಗೂ ಕೆಲವು ರೇಷ್ಮೆ ಕಾರ್ಖಾನೆಗಳು 500,000 ಸ್ಪಿಂಡಲ್ಸ್ ಅಂದರೆ ನೂಲುವ ರಾಟೆಗಳೊಂದಿಗೆ ಚಾಲ್ತಿಯಲ್ಲಿವೆ. ಜಪಾನ್ ದೇಶವು ತನ್ನ ಜನರ ಅಲ್ಪ ಬೇಡಿಕೆಯನ್ನು ಪೂರೈಸಲು ಬೇಕಾದ ಹತ್ತಿ ವಸ್ತುಗಳನ್ನು ತಯಾರಿಸುತ್ತಿದೆ ಮತ್ತು ರಫ್ತು ಮಾಡಲು ಅಗ್ಗದ ರೇಷ್ಮೆ ಬಟ್ಟೆಗಳನ್ನು ಮತ್ತು ಕೈವಸ್ತ್ರಗಳನ್ನು ತಯಾರಿಸುತ್ತಿದೆ. ಇತ್ತೀಚೆಗೆ ಅಮೆರಿಕದ ಯಂತ್ರೋಪಕರಣಗಳೊಂದಿಗೆ ಅಮೆರಿಕನ್ನರಿಂದ ಒಂದು ಕೈಗಡಿಯಾರ ಕಾರ್ಖಾನೆಯನ್ನು ಸ್ಥಾಪಿಸಲಾಯಿತು. ಸರಕುಗಳು ಜಪಾನಿ ಹೆಸರಿನಲ್ಲಿದ್ದರೂ ವಿದೇಶಿಯರಾಗಿ 1899 ರವರೆಗೆ ತಮ್ಮ ಹೆಸರಿನಲ್ಲಿ ತಯಾರಿಕೆಯನ್ನು ನಡೆಸಲು ಅನುಮತಿ ಇರಲಿಲ್ಲ. ಪ್ರಗತಿಯು ಸೂಚಿಸುವುದೇನೆಂದರೆ, ಈ ಉದ್ಯಮವು ಯಶಸ್ಸನ್ನು ಸಾಬೀತುಪಡಿಸುತ್ತದೆ. ಬಹುಶಃ ಇನ್ನು ಕೆಲವೇ ವರ್ಷಗಳಲ್ಲಿ ಜಪಾನಿನಲ್ಲಿ ಯಂತ್ರೋಪಕರಣಗಳ ಕ್ಷಿಪ್ರ ಆರಂಭವೇ ಉತ್ತಮ ಹತ್ತಿಯ, ರೇಷ್ಮೆಯ ಮತ್ತು ಇತರ ವಸ್ತುಗಳನ್ನು ತಯಾರಿಸುವರು. ತಯಾರಿಕೆಯಲ್ಲಿ ದುಡಿಮೆಯ ವೇತನವೇ ಮುಖ್ಯ ಅಂಶವಾಗಿದ್ದು, ನಮ್ಮ ಮಾರುಕಟ್ಟೆಯಲ್ಲಿ ಗ್ರೇಟ್ ಬ್ರಿಟನ್, ಫ್ರಾನ್ಸ್ ಮತ್ತು ಜರ್ಮನಿಯ ಸರಕುಗಳಿಗಿಂತಲೂ ತೀವ್ರತರ ಸ್ಪರ್ಧೆಯಾಗಿದೆ. ಮಿಸ್ಟರ್ ಡಿಂಗ್ಲಿಯ ಪ್ರಕಾರ ಸ್ಪರ್ಧೆಯ ಭಿನ್ನವಾಗುತ್ತದೆ ವಿಧಗಳಲ್ಲಿ ಅಲ್ಲ, ಆದರೆ ಯುರೋಪಿನ ಸ್ಪರ್ಧೆಯ ಮಟ್ಟದಲ್ಲಿರುತ್ತದೆ. ಸಂಪೂರ್ಣ ನಿಷೇಧ ಜಾರಿಗೊಳಿಸುವ ದೋಷಪೂರಿತ ವಸ್ತುಗಳು, ವಿಧಿಸಿದ ತೆರಿಗೆ ಸ್ಪರ್ಧಿಸುವ ವಸ್ತು, ಸರಿಸಮಾನವಾದ ಬೆಲೆ ಮತ್ತು ವಿತರಣೆ ಹೊರತುಪಡಿಸಿ ಅದರಿಂದಾಚೆಗೆ ಸಮಿತಿಗೆ ಯಾವ ಪರಿಹಾರವೂ ಗೊತ್ತಿಲ್ಲ. ಈ ನೀತಿಗೆ ಒಂದು ವಾಗ್ವಾದವೂ ನಡೆಯಿತು. ಅದು 2 ಉದ್ದೇಶಗಳನ್ನು ನೆರವೇರಿಸುತ್ತದೆ ಎನ್ನಲಾಗಿದೆ. ಸರ್ಕಾರವನ್ನು ಬೆಂಬಲಿಸಲು ಆದಾಯದ ಸಂಗ್ರಹಣೆ ಹಾಗೂ ನಮ್ಮ ಉತ್ತಮ ವೇತನದ ಆಧಾರದ ಮೇಲೆ ನಮ್ಮ ಮಾರುಕಟ್ಟೆಯಲ್ಲಿ ಸ್ಪರ್ಧೆಯನ್ನು ಏರ್ಪಡಿಸುವುದು. ಇದು ಈ ದೇಶದಲ್ಲಿ ತಯಾರಕನ ಅನುಕೂಲತೆಗಾಗಿ ಅಲ್ಲ ಎಂದು ಹೇಳಲಾಗಿದೆ. ತನ್ನನ್ನು ಅದೇ ಆಧಾರದ ಮೇಲೆ ಇಲ್ಲಿರುವಂತೆ ಇಲ್ಲಿ ಅಲ್ಲಿ ವ್ಯತ್ಯಾಸವಾಗುವ ವೇತನಕ್ಕೆ ಸರಿಸಮಾನವಾಗಿ ಆಮದಿಗಾಗಿ ತೆರಿಗೆಗೆ ಸ್ಪರ್ಧಿಸುವಲ್ಲಿ ಮತ್ತು ವಿದೇಶಿ ಉತ್ಪತ್ತಿಗಳಿಗಿಂತಲೂ ಸ್ವಂತ ಜಾಗದಲ್ಲಿ ಇಲ್ಲಿ ಇರುವ ಎಲ್ಲಾ ಜನರಿಗೆ ಅನುಕೂಲತೆಗಾಗಿ ತಯಾರಕನು ಇಂಗ್ಲೆಂಡ್ಗೆ ಅಥವಾ ಜಪಾನಿಗೆ ಹೋಗಬೇಕು. ಜಪಾನಿ ಸರ್ಕಾರವು ವಿದೇಶಿ ಹಕ್ಕುಪತ್ರಕ್ಕೆ ರಕ್ಷಣೆ ಕೊಡುವುದಿಲ್ಲ. ನಾಗರಿಕ ಪ್ರಪಂಚದ ಅತ್ಯಂತ ಬೆಲೆಬಾಳುವ ಶ್ರಮ ತಗ್ಗಿಸುವ ಯಂತ್ರ ಸಾಮಗ್ರಿಗಳನ್ನು ಕೊಂಡುಕೊಳ್ಳಲಾಗಿದೆ ಮತ್ತು ನಕಲಿಯಾದವು ಅಗ್ಗದ ಬೆಲೆಯಲ್ಲಿ ತನ್ನ ಅಗ್ಗದ ಕುಶಲಕರ್ಮಿಯಿಂದ ತಯಾರಿಸುತ್ತದೆ. ಅದು ಮೂಲರೂಪ, ಅಂದರೆ ಅಸಲಿ. ಅದು ಅಸಲಿ ಇರದಿದ್ದರೂ ಚೀನಿಯರಂತೆ ಜಪಾನಿಯರಿಗೂ ಅದ್ಭುತ ಅನುಕರಣೆಗಾರರು. ಹೀಗಾಗಿ ಅವರ ಯಂತ್ರೋಪಕರಣವು ಬೇರೆಯಡೆಯಲ್ಲಿ ದೊರೆಯುವ ವಸ್ತುಗಳಿಗಿಂತ ಅರ್ಧ ಬೆಲೆಯಲ್ಲಿ ದೊರೆಯುತ್ತದೆ.